ಅಂಗನವಾಡಿ ಕೇಂದ್ರದ ಬಳಿ ಬಾಯಿ ತೆರೆದು ನಿಂತಿದ್ದ ಗುಂಡಿ. ಪ್ರಜಾಶಕ್ತಿ ಮನವಿಗೆ ಸ್ಪಂದಿಸಿದ ಅಧಿಕಾರಿ, ಗುಂಡಿಗಳು ಕ್ಲೋಸ್. ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಸಮೀಪವಿದ್ದು ಸಾಕಷ್ಟು ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಆದರೆ ಇಲ್ಲಿನ ಮಕ್ಕಳ ಜೀವಕ್ಕೆ ಆಪತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೌದು, ಕಾಮಗಾರಿಗಳು ಅರ್ಧಂಬರ್ಧ ಆಗಿರೋದ್ರಿಂದ ಗುಂಡಿಗಳು ಸೃಷ್ಟಿಯಾಗಿದ್ದು ಮಕ್ಕಳು ಗುಂಡಿಗೆ ಬಿದ್ದು ಪ್ರಾಣಕ್ಕೆ ಸಂಚಕಾರ ಎದುರಾಗುವ ಸ್ಥಿತಿ ಎದುರಾಗಿತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಬೆಳಕು ಚೆಲ್ಲಿದ್ದು ಸುದ್ದಿ ಮಾಡುವುದರ ಜೊತೆಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಲಾಗಿತ್ತು. ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ದೌಡಾಯಿಸಿ ಕ್ರಮ ಕೈಗೊಳ್ಳಲು ಮುಂದಾದ್ರು. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 50 ಮೀಟರ್ನಲ್ಲಿ ಅಂಗನವಾಡಿ ಕೇಂದ್ರಗಳಿವೆ. ಆದರೆ ಅಂಗನವಾಡಿಯಿಂದ ಮಕ್ಕಳನ್ನ ಆಚೆ ಬಿಟ್ರೆ ಮಕ್ಕಳನ್ನ ನೋಡಿಕೊಳ್ಳುವುದೇ ಇಲ್ಲಿನ ಸಹಾಯಕಿಯರಿಗೆ ದೊಡ್ಡ ಟೆನ್ಷನ್ ಆಗಿತ್ತು. ಅಂಗನವಾಡಿ ಪಕ್ಕದಲ್ಲಿಯೇ ಕಾಮಗಾರಿ ನಡೆದಿದ್ದು ಗುಂಡಿಗಳನ್ನ ತೆಗೆದು ಮುಚ್ಚದೆ ಅರ್ಧಂಬರ್ಧ ಕಾಮಗಾರಿ ಮಾಡಿದ್ರು. ಇದರಿಂದ ಮಕ್ಕಳು ಆಟವಾಡುವ ವೇಳೆ ಆಕಸ್ಮಿಕವಾಗಿ ಗುಂಡಿಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿತ್ತು. ಮಕ್ಕಳ ಪ್ರಾಣ ಉಳಿಸುವುದೇ ಸಹಾಯಕಿಯರಿಗೆ ದೊಡ್ಡ ಸವಾಲಾಗಿತ್ತು. ಇಲ್ಲಿ 4 ಅಂಗನವಾಡಿ ಇದ್ದಾವೆ. 4 ಅಂಗನವಾಡಿ ಮಕ್ಕಳು ಒಂದು 40-50 ಜನ ಮಕ್ಕಳಿದ್ದಾರೆ. ಎಲ್ಲ ಇಲ್ಲಿ ಆಟ ಆಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಈಗ ಸುಮಾರು ದಿವಸದಿಂದ ಐತೆ, ಅದು ಗುಂಡಿ ಮುಚ್ಚಿಲ್ಲ. ಅವರೆಲ್ಲ ಬಂದು ಪಾಪ ಬೇರೆ ಯಾರೆಲ್ಲ ಸರ್ಗಳೆಲ್ಲ ಬಂದು ಕೇಳ್ಕೊಂಡು ಹೋಗ್ತಾವ್ರೆ. ಅವರು ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟವ್ರೆ ಪಂಚಾಯತಿಗೆ. ಅವ್ರೇನು ಕ್ರಮ ತಗೊಂಡಿಲ್ಲ. ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಫಸ್ಟು ಸ್ವಲ್ಪ ಚಿಕ್ಕದಾಗಿತ್ತು ಗುಂಡಿ, ಇವಾಗ ಒಂದು 2 ದಿವಸದಿಂದ ಇಂದ ದೊಡ್ಡದು ಓಪನ್ ಮಾಡಿಬಿಟ್ಟವ್ರೆ. ಫಸ್ಟ್ ಇಬ್ಬರು ಬೀಳ್ತಾ ಇದ್ದಿದ್ದು ಮಕ್ಕಳಲ್ಲಿ, ಇವಾಗ ಎಲ್ಲರೂ ಒಂದೇ ಗುಂಡಿಗೆ ಬೀಳ್ಬೋದು, ಆ ಥರ ಗುಂಡಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಏನಿಲ್ಲ. ಈ ಥರ ಮಾಡೋಕ್ಕೆ ಹೋಗಿ ಎಷ್ಟು ದಿವಸ ಆಯ್ತು? ಈ ಥರ ನೆನ್ನೆ ಮಾಡಿರೋ ಸರ್. ನೆನ್ನೆ ಮಾಡೋಕ್ಕೆ ಅರ್ಧಂಬರ್ಧ ಮಾಡ್ಬಿಟ್ಟು ಹೋಗಿದ್ದಾರೆ. ಅರ್ಧಂಬರ್ಧ ಮಾಡಿದ್ದಾರೆ. ಅದು ಫಸ್ಟ್ ಇದ್ದಿದ್ರೆ ಒಂದು 3 ಜನ ಬೀಳೋದು, ಇವಾಗ ಒಂದು 10 ಜನ ಒಟ್ಟಿಗೆ ಬೀಳ್ಬೋದು ಮಕ್ಕಳು, ಆ ಥರ ಗುಂಡಿ ಮಾಡಿದ್ದಾರೆ. ಎಲ್ಲ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಎಲ್ಲ ಚಿಕ್ಕ ಮಕ್ಕಳು. ಇವಾಗ ನಾವೆಲ್ಲ ಏನೋ ಅದೊಂದು ಕೆಲಸ ಇದೊಂದು ಕೆಲಸ ಮಾಡ್ಕೊಂಡಿರ್ತೀವಿ, ರೀಸಸ್ಗೆ ಅಂತ ಬರ್ತಾ ಇರ್ತಾರೆ. ಯಾವ ಟೈಮಲ್ಲಿ ಬಂದು ಬೀಳ್ತಾರೋ ಹೆಂಗೋ ನಾವು ಅದೇ ನೋಡಿಕೊಂಡೇ ಇರಬೇಕು. ಹಂಗಾಗಿ ಇದನ್ನು ಸ್ವಲ್ಪ ಆದಷ್ಟು ಬೇಗ ಇದನ್ನು ಮುಚ್ಚಿದ್ರೆ ಒಳ್ಳೆಯದು. ಮಕ್ಳಿಗೂ ಸೇಫ್ಟಿ, ನಮಗೂ ಸೇಫ್ಟಿ. ಇವಾಗ ಮಕ್ಳಿಗೇನಾದ್ರು ಒಂದು ಹೆಚ್ಚು ಕಮ್ಮಿ ಆದರೂ ಬಂದು ನಮ್ಮನ್ನು ಕೇಳ್ತಾರೆ. ಆವಾಗ ನಾವು ಹಿಂಗೆ ಪಂಚಾಯತಿಯವ್ರು ಹಿಂಗೆ ಮಾಡಿದ್ರಲ್ವಾ, ಹಿಂಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನಾವು ಹೇಳ್ಬೇಕಾಗ್ತದೆ. ಇನ್ನು ಗುಂಡಿಗಳನ್ನು ಮುಚ್ಚುವಂತೆ ಅಂಗನವಾಡಿ ಸಹಾಯಕಿಯರೇ ಖುದ್ದಾಗಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರೂ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಗುಂಡಿ ಸಮಸ್ಯೆ ವಿರುದ್ಧ ಪ್ರಜಾಶಕ್ತಿ ಟಿವಿ ಕ್ರಮ ಕೈಗೊಳ್ಳಲು ಮುಂದಾಗಿತ್ತು. ಹೌದು, ಪ್ರಜಾಶಕ್ತಿ ಟಿವಿಯ ವರದಿಗಾರರು ಗುಂಡಿಯಿಂದ ಮಕ್ಕಳ ಜೀವವನ್ನ ರಕ್ಷಿಸಲು ಸುದ್ದಿ ಮಾಡಲು ಮುಂದಾಗಿತ್ತು. ಜೊತೆಗೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿತ್ತು. ಸ್ಥಳಕ್ಕೆ ಪ್ರಜಾಶಕ್ತಿ ಟೀಮ್ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ನರಸಿಂಹಮೂರ್ತಿ ತಕ್ಷಣವೇ ಸ್ಪಂದಿಸಿ ಗುಂಡಿ ಮುಚ್ಚುವ ಕಾರ್ಯವನ್ನ ಮುಂದೆ ನಿಂತು ಮಾಡಿಸಿದ್ರು. ಇಲ್ಲಿ ಪಾಪ ನಮ್ಮ ಪ್ರಜಾಶಕ್ತಿಯವರು ಬಂದು ನನಗೆ ಇಲ್ಲಿ ಈ ಥರ ಮಕ್ಕಳು ಓಡಾಡ್ತಾರೆ ಸರ್, ಸ್ವಲ್ಪ ಗುಂಡಿ ಆಗಿಬಿಟ್ಟಿದೆ ಅಂತ ಬಂದು ಅರ್ಧ ಗಂಟೆಗೆಲ್ಲ ನಾನು ಅವ್ರು ಹೇಳಿದ ತಕ್ಷಣ ಇಲ್ಲಿ ಕಲ್ಲು ಮುಟ್ಟಿಸಿ ಇಲ್ಲಿ ಮತ್ತೆ ಪ್ಯಾಕ್ ಮಾಡಿಸಿ ನೀಟಾಗಿ ಅರೇಂಜ್ ಮಾಡಿಸಿದ್ದೀನಿ. ಅವ್ರು ಹೇಳಿದ ತಕ್ಷಣ ಸ್ಪಂದಿಸಿದ್ದೀನಿ. ಬಟ್ ಅವ್ರು ನಮಗೆ ಅವೇರ್ನೆಸ್ ಮೂಡಿಸೋದು ತುಂಬ ಒಳ್ಳೆಯದಾಗಿದೆ. ಪ್ರಜಾಶಕ್ತಿಯವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪ್ರಜಾಶಕ್ತಿ ಯಾವಾಗಲೂ ಜನಪರ ಸುದ್ದಿ ಮಾಡಿ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಪ್ರಜಾಶಕ್ತಿ ಟಿವಿಗೆ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದು, ಇದೇ ರೀತಿ ಜನರ ಸೇವೆಯನ್ನ ಮುಂದುವರಿಸಿ ಎಂದು ಆಶೀರ್ವದಿಸಿದ್ರು. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.